ಕೆಲಸ ಮಾಡ್ಬೇಕಾದ್ರೆ ಅದೇನು ಕಾಮಿಡಿ ಮಾಡ್ತೀರಣ್ಣ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಈ ಪಾಪಿನ ದಯವಿಟ್ಟು ಕ್ಷಮಿಸ್ಬೇಡಪ್ಪ. ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ? ನನ್ನ ಪಾಲುಗೊಳ್ಳೆ ದೇವ್ರ ಥರ ಬಂದು ನನ್ಗೊಂದು ಕೆಲಸ ಕೊಡ್ಸಿದ್ದೀರಾ. ಅದು ಅಲ್ಲದೆ ನಾನು ಕಷ್ಟದಲ್ಲಿ ಇರ್ಬೇಕಾದ್ರೆ ನನ್ಗೆ ಅಡ್ವಾನ್ಸ್ ಕೊಡಿಸಿ ದೊಡ್ಡ ಉಪಕಾರ ಮಾಡಿದ್ದೀರಾ. ಹಾಗೆ ಹೇಳಕ್ ಹೋದ್ರೆ ನಾನೇ ನಿಮ್ಗೆ ಕೈ ಎತ್ತಿ ಮುಗಿಬೇಕು. ಅಂಥದ್ರಲ್ಲಿ ನೀವು ಈ ಥರ ಮಾಡಿದ್ರೆ ನನ್ಗೆ ತುಂಬ ಮುಜುಗರ ಆಗುತ್ತಣ್ಣ. ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಏನಾಯ್ತಣ್ಣ? ನೀನು ಎಂಥ ಮನುಷ್ಯ ಅಂತ ಗೊತ್ತಿಲ್ಲದೆ ನಿನ್ನ ಮೇಲೆ ಡೌಟ್ ಪಟ್ಟು ನಿನಗೆ ಗೊತ್ತಿಲ್ಲದೆ ನಿನ್ನನ್ನು ಫಾಲೋ ಮಾಡಿದೆ. ನೀವು ನನ್ನನ್ನು ಫಾಲೋ ಮಾಡಿದ್ರ? ಯಾಕಣ್ಣ? ಒಂದು ಹೆಂಗ್ಸ್ ಬಂದು ನಿನ್ನ ಫಾಲೋ ಮಾಡೋಕ್ಕೆ ಹೇಳುತ್ತಪ್ಪ. ಈಗ ಅವ್ರ ಮನೆ ಹತ್ರನೇ ಹೋಗಿ ಬರ್ತಾ ಇದ್ದೀನಪ್ಪ. ಹಾಗಾದ್ರೆ ನಮ್ಮ ಬಾವ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ರಾ? ಗಾಬರಿ ಆಗ್ಬೇಡಪ್ಪ, ನಾನೇನೂ ಅವ್ರಿಗೆ ಹೇಳಿಲ್ಲ. ನಾನು ಅವ್ರ ಮನೆ ಹತ್ರ ಹೋದಾಗ ಅವ್ರ ನಿಜವಾದ ಬಂಡವಾಳ ಏನು ಅಂತ ನನಗೆ ಗೊತ್ತಾಯ್ತು. ಅವ್ರು ಎಂಥವ್ರು ಅಂತ ಗೊತ್ತಾದ ಮೇಲೂ ನಾನು ಸತ್ಯ ಹೇಳಿದರೆ ನನ್ನನ್ನು ಮನುಷ್ಯ ಅಂತಾರ? ಯಾವುದಕ್ಕೂ ನಿನ್ನ ಹುಷಾರಲ್ಲಿ ನೀನಿರೋದು ಒಳ್ಳೇದು. ಯಾಕೆಂದರೆ ನೀನು ಕೆಲಸ ಮಾಡ್ತಿರೋ ಎಲ್ಲ ಜಾಗನೂ ಅವ್ರಿಗೆ ಗೊತ್ತಾಗಿದೆ. ನನ್ನ ಹಾಗೆ ಇನ್ನೊಬ್ರಿಗೆ ಹಣದಾಸೆ ತೋರಿಸಿ ನಿನ್ನನ್ನು ಫಾಲೋ ಮಾಡಿ ವಿಷಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಒಂದು ಉಪಾಯ ಮಾಡಿಕೊಂಡ್ರೆ ನಿನಗೆ ಒಳ್ಳೇದು. ನಿಜ ಅಣ್ಣ, ನೀವು ಹೇಳ್ದಂಗೆ ಅವಳು ನಮ್ಮನ್ನು ಏನು ಬೇಕಾದರೂ ಮಾಡ್ಬೋದು. ಅವಳಿಂದ ನಮ್ಮ ಭಾವನ್ನ ಕಾಪಾಡ್ಕೊಳ್ಳೋದು ಕಷ್ಟನೂ ಇದೆ. ಕೆಟ್ಟದ್ದು ಮಾಡಕ್ಕೆ ಹೋಗ್ತಿರೋ ಅವಳಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಇನ್ನು ಒಳ್ಳೇದು ಮಾಡಕ್ಕೆ ಹೋಗ್ತಿರೋ ನಮಗಿನ್ನೆಷ್ಟು ಇರಬೇಡ. ಆದರೆ ಒಂದು ಮಾತು ಹೇಳ್ತೀನಣ್ಣ, ಜೀವನದಲ್ಲಿ ನಾವು ಹೋಗ್ತಾ ಇರೋ ದಾರಿ ಒಂದು ಸರಿಯಾಗಿದ್ದರೆ ಅವಳಿಗೆ 100 ಆನೆ ಬಲ ಇರಲಿ, ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ನಮ್ಮ ಬೆನ್ನಿಂದೆ ಆ ಭಗವಂತನೇ ಇದ್ದಾನೆ. ಅಣ್ಣ, ಈಗಿನ ಕಾಲದಲ್ಲಿ ಪ್ರೀತಿಯಿಂದ ಹೋದ್ರೇ ಗೆಲ್ಲೋದು ಕಷ್ಟ, ಅಂಥದ್ರಲ್ಲಿ ದ್ವೇಷ ಇಟ್ಕೊಂಡು ಹೋದ್ರೆ ಗೆಲ್ತಾರ? ಆದರೂ ಅಣ್ಣ, ನೀವು ಅಲ್ಲಿ ತನಕ ಹೋಗಿ ಅವ್ರ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಮ್ಮ ಬಗ್ಗೆ ಏನೂ ಹೇಳದೆ ವಾಪಸ್ ಬಂದಿದ್ದೀರಲ್ಲ, ತುಂಬ ಥ್ಯಾಂಕ್ಸ್ ಅಣ್ಣ. ದುಡ್ಡಿನ ಆಸೆಗೋಸ್ಕರ ನೀವೇನಾದರೂ ಸತ್ಯ ಹೇಳ್ಬಿಟ್ಟಿದ್ರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಆದರೂ ನೀನು ಎಂಥವನು ಅಂತ ತಿಳ್ಕೊಳ್ದೆ ಯಾರೋ ಹೇಳಿದ ಮಾತು ಕೇಳಿ ನಿನ್ನ ಮೇಲೆ ಡೌಟ್ ಪಟ್ಟೆ ನೋಡು, ಅದೇ ನಾನು ಮಾಡಿದ್ದು ತಪ್ಪು. ಹೋಗ್ಲಿ ಬಿಡೋಣ. ಸರಿಯಪ್ಪ, ನಾನೇನು ಬರ್ತೀನಿ, ರಾತ್ರಿ ಸಿಗ್ತೀನಿ. ಸರಿ ಅಣ್ಣ. ಯಾವುದಕ್ಕೂ ಹುಷಾರಾಗಿರು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?